ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬಿಬಿಎಂಪಿಯ ನಡುವಿನ ಸಮರ ಏನಿದೆ ಅದು ಕಂಟಿನ್ಯೂ ಆಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಮತ್ತೆ ಶಾಕ್. ಫಾಸ್ಟ್ ಫುಡ್ ಪೆಟ್ಟಿಗೆ ಅಂಗಡಿ ಹೊತ್ತೊಯ್ದ ಅಧಿಕಾರಿಗಳು. ದುಡ್ಡು ಕೊಟ್ಟಿದಾರ ಸರ್ ನಿಮ್ಗೆ? ನಮ್ಮ ಏರಿಯಾಕ್ಕೆ ಯಾಕೆ ಬರ್ತೀರಾ? ದೂರು ಕೊಟ್ಟವ್ರು ಯಾರು? ಮೊದಲು ಬೆಸ್ಕಾಂ ಕಂಬ ತೆಗೆಸಿ. 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ, ಬಿಟ್ಟುಬಿಡಿ ಸರ್. ಲೈಸೆನ್ಸ್ ಅಪ್ಲೈ ಮಾಡಿದೀವಿ, ಬರುತ್ತೆ ಸರ್. ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತೀರಾ? ಹೇಳ್ದೆ ಕೇಳದೆ ಮಾಹಿತಿ ಕೊಡದೆ ಏಕಾಏಕಿಯಾಗಿ ಬಂದ್ರೆ ಹೆಂಗೆ ಸರ್? ಹೀಗೆ ಅಧಿಕಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳ ವಾಕ್ಸಮರಕ್ಕೆ ಸಾಕ್ಷಿಯಾಗಿದ್ದು ಜೆಪಿ ನಗರದ ವಾರ್ಡ್ ನಂಬರ್ 177ರ ಮಿನಿ ಫಾರೆಸ್ಟ್ ಏರಿಯಾ. ಹೌದು, ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ಯಾವುದೇ ರೀತಿಯ ಅಂಗಡಿ, ಪೆಟ್ಟಿ ಅಂಗಡಿ, ಫಾಸ್ಟ್ ಫುಡ್ ಸೇರಿದಂತೆ ಯಾವುದೇ ರೀತಿಯ ಅಂಗಡಿಗಳು ಫುಟ್ಪಾತ್ನಲ್ಲಿ ಹಾಕೋ ಹಾಗಿಲ್ಲ. ಈ ಬಗ್ಗೆ ಬಿಬಿಎಂಪಿ ರೂಲ್ಸ್ ಮಾಡಿದೆ. ಜನಸಾಮಾನ್ಯರಿಗೆ ಪಾದಾಚಾರಿಗಳ ಮಾರ್ಗದಲ್ಲಿ ತೊಂದರೆ ಆಗುವಂತೆ ಹಾಕೊಂಡಿರುವ ಲೈಸೆನ್ಸ್ ಇಲ್ಲದ ಅಂಗಡಿಗಳ ತೆರವು ಮಾಡಬೇಕು ಅನ್ನುವಂತಹ ಹೈಕೋರ್ಟ್ ಆದೇಶ ಕೂಡ ಇದೆ. ಅದರ ಅನ್ವಯ ಬೆಂಗಳೂರಿನ ಹಲವು ಕಡೆ ಪಾಲಿಕೆಯ ಅಧಿಕಾರಿಗಳು ಫುಟ್ಪಾತ್ ಅನ್ನು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು. ಕೆಲ ತಿಂಗಳ ಹಿಂದೆ ಗ್ಯಾಪ್ ಕೊಟ್ಟಿದ್ದಂತಹ ಅಧಿಕಾರಿಗಳು ಇವತ್ತು ಮತ್ತೆ ಜೆಪಿ ನಗರದ ಸೆಕೆಂಡ್ ಸ್ಟೇಜ್ ಮಿನಿ ಫಾರೆಸ್ಟ್ ಬಳಿ ಇರುವಂತಹ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು. ಅಂಗಡಿಯ ಒಳಗಡೆ ಇದ್ದ ವ್ಯಾಪಾರಕ್ಕೆ ಒಳಗ್ ಮಾಡ್ತಾ ಇದ್ದ ಸಾಮಗ್ರಿಗಳು ತೆಗೆಯಲು ಕೂಡ ಸಮಯಾವಕಾಶವನ್ನ ಕೊಟ್ಟಿಲ್ಲ. ನಮ್ಮಿಂದ ಯಾರಿಗೂ ಸಮಸ್ಯೆ ಇಲ್ಲ, ಕಾರ್ ಪಾರ್ಕಿಂಗಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಗೋಪಾಲ್ ಎನ್ನುವ ವ್ಯಕ್ತಿ ನಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಅಧಿಕಾರಿಗಳ ಜೊತೆಗೆ ವಾಗ್ವಾದ ನಡೆಸಿದ್ರು. ಇದ್ಯಾವುದಕ್ಕೂ ಜಗ್ಗದ ಅಧಿಕಾರಿಗಳು ಸ್ವಲ್ಪ ಟೈಮ್ ಕೊಡಿ ಅಂದ್ರು. ಪಾದಾಚಾರಿ ಮಾರ್ಗದಲ್ಲಿದ್ದಂತಹ ಅಂಗಡಿಗಳನ್ನ ತೆಗೆಸಾಕ್ಬಿಟ್ರು. ಎಲ್ಲ ತುಂಬಿಕೊಂಡು ಹೊರಟೇ ಬಿಟ್ರು. 10ಕ್ಕೂ ಹೆಚ್ಚು ಪೆಟ್ಟಿ ಅಂಗಡಿ ಹಾಗೂ ಕೆಲ ತಳ್ಳುವ ಗಾಡಿಗಳನ್ನ ತೆರವು ಮಾಡಲಾಯಿತು. ಅಸಹಾಯಕತೆಯಿಂದ ವ್ಯಾಪಾರಸ್ಥರು ಕಣ್ಣೀರು ಹಾಕಿದ್ರು. ನಮ್ಮದು ಅಂಗಡಿ ಎತ್ತವ್ರೆ, 25 ವರ್ಷ ಅಂಗಡಿ ಇಟ್ಟಿದ್ದು. ನಾವೆಲ್ಗೋಗ್ಬೇಕು? ಇವರೆಲ್ಲ ನಂತಲೋ ಬಂದು ಏಕಾಏಕಿ ಹಿಂಗೆ ಎತ್ಬಿಟ್ರೆ ನಾವೇನು ಮಾಡಿಕಾದದು? ನಮ್ಮ ಇದು ನಂತಲೋ ನಾವೇನು ಮಾಡಬೇಕು? ಯಾರೇನು ಹೇಳಿಲ್ಲ. ಯಾರೋ ಒಂದು ಬ್ಯಾಡ್ಜ್ ಕೊಡ್ತಾರೆ, ಆ ಬ್ಯಾಡ್ಜಿಗೆ ದುಡ್ಡು ಇಸ್ಕೊ ಹೋಯ್ತಾರೆ. ಅದು ಬಿಟ್ರೆ ಅಂತಲೋ ಇನ್ನೇನು ಲೈಸೆನ್ಸ್ ಮಾಡಿಸ್ಕೊಡಿಕ್ಕೆ ಯಾರು ಬಂದರು? ಯಾರು ಬರ್ತಾರೆ? ಯಾರು ಏನು ಮಾತಾಡಿಕ್ಕಿಲ್ಲ. ಆಯ್ತು ಇದೆ ಅಲ್ವಾ, ಹೋಗಿ. ಯಾರೇನು ಮಾಡ್ಕೊಡಿಕ್ಕಿಲ್ಲ. ಅದು ಕಾನೂನು ಪ್ರಕಾರ ಯಾರು ಬರೋದೂ ಇಲ್ಲ. ನಾವು ಇದನ್ನು ನಂಬ್ಕೊಂಡು ಸ್ಕೂಲು, ಫೀಸು, ಲೋನು ಎಲ್ಲ ಕಟ್ಕೊಂಡು ಇದರಿಂದ 4 ಜನ ಬದುಕ್ತಾರೆ. ಒಂದೊಂದು ಗಾಡೀಲಿ 4 ಜನ ಗಂಡ ಹೆಂಡತಿ ಮಕ್ಕಳು ಇಷ್ಟು ಜನನೂ ಬದುಕ್ತಾ ಇದ್ದಾರೆ. ಈ ಥರ ತೊಂದರೆ ಕೊಟ್ಟರೆ ನಾವು ಬದುಕೋದು ಹೆಂಗೆ, ಇದು ಮಾಡೋದು ಹೆಂಗೆ ಮೇಡಮ್? ಆಫೀಸರು ಇದರಿಂದ ಆರ್ಡ್ರ್ ತಂದಿದ್ದೀವಿ, ನಾವು ಎತ್ತಲೇಬೇಕು ಅಂತಾರೆ. ನಾವು 30 ವರ್ಷ ಆಯಿತು ಸರ್, ನಾವು 30 ವರ್ಷದಿಂದ ಒಂದು ಊಟದ ಗಾಡಿ ಹಾಕೊಂಡಿದ್ದೀವಿ. ನನ್ನ ನಂಬ್ಕೊಂಡು 3 ಹೆಣ್ಮಕ್ಳಿದ್ದಾರೆ. ಜೀವನ ಮಾಡೋದು ಹೆಂಗೆ ಸರ್? ಇದರಿಂದ ಇದೆ ಸರ್, ನಮ್ಗೆ ಕಾರ್ಡು ಇದೆಲ್ಲ ಕೊಟ್ಟಿದ್ದಾರೆ, ಆದ್ರೂ ಬಿಡ್ತಾ ಇಲ್ಲ ಯಾರಿಗೂ. ಒಟ್ನಲ್ಲಿ ಬಿಬಿಎಂಪಿ ತೆರವಿನಿಂದ ಫುಟ್ಪಾತ್ ವ್ಯಾಪಾರಿಗಳಿಗೆ ಬರಸಿಡಲು ಬಡಿದಂತಾಗಿದೆ. ಜೀವನ ನಿರ್ವಹಣೆಗಾಗಿ ಇದ್ದ ಮಾರ್ಗವೂ ಕೂಡ ಮುಚ್ಚಿ ಹೋಗಿದೆ. ಮುಂದೆ ಹೇಗೆ ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.